ಇನ್ನು 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. 3 ತಿಂಗಳ ಹಣ ಹಾಕಬೇಕು ಅಂತ ಇದೀಗ ಗೃಹಲಕ್ಷ್ಮಿಯರು ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರ ಆಸೆ ತೋರಿಸಿ ಈಗ ಹಣ ಹಾಕೋದು ಬಿಟ್ಟಿದೆ. ಮಾತ್ರೆ ತಗೊಳ್ಳೋಕೆ, ಔಷಧಗಳಿಗೆ ಗೃಹಲಕ್ಷ್ಮಿ ಹಣ ಅನುಕೂಲ ಆಗ್ತಾ ಇತ್ತು. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಶಾಲೆ ಫೀಸ್ ಕಟ್ಟಬೇಕು, ತಕ್ಷಣ 3 ತಿಂಗಳ ಹಣ ಹಾಕಿ ಅಂತ ಮಹಿಳೆಯರು ಒತ್ತಾಯಿಸ್ತಾ ಇದ್ದಾರೆ. ಮಹಿಳೆಯರು ಮಾತನಾಡಿದ್ದಾರೆ ಈ ಬಗ್ಗೆ, ಬನ್ನಿ ನೋಡೋಣ. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹಾಸನ ಈ ಭಾಗದ ಜನ ದುಡ್ಡು ಬೇಕು ಎಲ್ಲ ಹಾಕೋದೇ ಇಲ್ಲಲ್ಲ. ಈ ಒಯ್ಯಪಿ ನಿಂತೋಗಿ 2 ವರ್ಷ ಆಯ್ತು ನಮ್ಗೆ, ಅದು ಬಂದು ಕೇಳಲ್ರು, ಏನು ಮಾಡ್ಕೊಡಲ್ರಿ. ಎಲ್ಪ ಹೇಳಪ್ಪ ನಮ್ಗೆ ಎಲ್ಲ ಬರ್ತಾರ ನಮ್ಮ ಮನೆ ಮಕ್ಳಿಗೆ ಅದ್ ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತಾರೆ. ಮಾಡೋ ಗಂಟ ಮಾಡಾದ್ಮೇಲೆ ಅವ್ರ ಹೆಂಡತಿ ಮಕ್ಳು ನೋಡ್ಕೊಂಡು ಮನೇಲಿರ್ತಾರ ಅವ್ರು ಅಷ್ಟೇ. ನಮ್ಗೇನು ಹೆಲ್ಪ್ ಇಲ್ಲ. ಹಾಕಿದಿದೆ ನಮಗೂ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೆಲ್ಲ ಚೆನ್ನಾಗಿರ್ತಿತ್ತು. ನಮಗೆಲ್ಲ ಕಷ್ಟ ಸುಖಕ್ಕೆ ಆಗ್ತಾ ಇತ್ತು ಚೆನ್ನಾಗಿ. 3 ತಿಂಗಳಿಂದ ಹಾಕಿಲ್ಲ. ಈಗ ಹಾಕೇ ಇಲ್ಲ 3 ತಿಂಗಳಿಂದ. ಯಾವಾಗ್ಲೂ ಹಾಕ್ತಾರೆ. ಅವ್ರು ಹೇಳಿದ್ರಲ್ಲ ಅವತ್ತು ಇವರೇನೆ, ನಾವೇನು ತಿಂಗಳ ಹಾಕ್ತಿವಿ ಅಂತ ನಿಮಗೆ ಹೇಳಿದೀವಿ ನಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅವರೇನೆ. ಅದು ಏನಕ್ಕೆ ಬೇಕು ಈ ಥರ ಎಲ್ಲ ಮಾಡೋದಿದ್ರೆ ಯಾಕೆ ಮಾಡಬೇಕು ಅಲ್ವಾ? ಸುಮ್ಮನೆ ಅದ್ರ ಕೊಡೋದ್ರ ಬದಲು ರೇಟ್ಗಳು ಕಮ್ಮಿ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಜನಗಳಿಗೆ. ಅದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಹಾಕ್ತಿವಿ ಅಂತ ಹೇಳ್ತಾರೆ, ಅವ್ರು ಬರೀ ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ. ಅದು ಹಾಕಂಗಿದ್ರೆ ಕರೆಕ್ಟಾಗಿ ಹಾಕೋದು, ಇಲ್ಲ ಆಗೋದಿಲ್ಲ ಅಂತ ಮುಂಚೆನೆ ಹೇಳ್ಬೇಕಾಯ್ತು. ಈಗ ಅವ್ರವ್ರು ಕಿತ್ತಾಡೋದ್ರಲ್ಲೇ ಇದ್ದಾರೆ, ನಮ್ಗೆ ಎಲ್ಲಿ ಹೆಲ್ಪ್ ಮಾಡ್ತಾರೆ ಹೇಳಿ? ಆ ದುಡ್ಡು ಹಾಕೋ ಬದಲು ಏನೇನೋ ವಿದ್ಯಾಭ್ಯಾಸ ಮಾಡೋರಿಗೆ, ಎಜುಕೇಶನ್ ಮಕ್ಳು ಮಾಡೋಂಥವ್ರಿಗೆ ಅವ್ರ ಸ್ಕಾಲರ್ಶಿಪ್ಪು ಇಲ್ಲ ಅವ್ರಿಗೆ ಏನು ಬೆನಿಫಿಟ್ ಆಗೋದು ಮಾಡಿದ್ರೆ ಅವ್ರಿಗೆ ಆಗುತ್ತಲ್ಲ ಗೃಹಲಕ್ಷ್ಮಿ ಬದಲು ಅಂತ ನಮ್ಮ ಅನಿಸಿಕೆ. ಏನು ಅವ್ರು ಕೊಡ್ತೀನಿ ಅಂತಾರೆ, ಯಾವ್ದೋ ನಂಬ್ಕೊಂಡಿರ್ತಾರೆ. ಅವ್ರು ಕೊಡಲ್ಲ ಅಂದ್ರೆ ಎಲ್ಲ ಸಾಲ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಅವ್ರು ಕೊಡೋದಿಲ್ಲ ಅಂತ ಬಿಟ್ಟಿರ್ತಾರೆ ಅಷ್ಟೇ. ಅವ್ರನ್ನ ಏನು ಮಾಡೋಕ್ಕಾಗಲ್ವಲ್ಲ, ಏನು ಹೇಳಕ್ಕಾಗಲ್ಲ. ನಮ್ಮ ಟ್ಯಾಕ್ಸನ್ನೇ ಅವ್ರು ನಮಗೆ ಕೊಡೋದು, ಅವ್ರೇನು ಕೈಯಿಂದ ಹಾಕಿ ಕೊಡೋಂಗೆ ಏನಿರಲ್ಲ. ಆದ್ರೂ ಅವ್ರು ಹಿಂಗೆ ಮಾಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಗೌರ್ಮೆಂಟ್ ಸರ್ಕಾರ ಅವ್ರದೇ ರಾಜ್ಯ. ಎಲ್ಲ ಹಾಕಿದ್ರೆ ಒಳ್ಳೆ ಉಪಯೋಗ. ಈಗ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಯ್ತದೆ? ಓಟ್ ಕೇಳಕ್ ಬಂದಾಗ ಕೇಳ್ಕೊತಾರೆ ಜನಗಳು ಅಷ್ಟೇ. ಇವಾಗ ಹಾಕಿ ತೋರ್ಸ್ಬಿಟ್ಟವ್ರಲ್ಲ, ಹಾಕ್ತಾ ಇರ್ಬೇಕು ಅಂತ ಅನಿಸ್ತದೆ ಅಷ್ಟೇ. ಗೃಹಲಕ್ಷ್ಮಿ ಹಣ ಬರ್ತದೆ ಅಂತೇಳಿ ಭಾಳ ದಿವಸದಿಂದ ಕಾಯ್ತಾರೋ. ಆದ್ರೆ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣನ ಸಿದ್ದರಾಮಯ್ಯನವ್ರು ಹಾಕಿಲ್ಲ. ಅದರ ಕೊಟ್ಟ ಮಾತಿಗೆ ತಪ್ಪಿ ನಡ್ಕೋಬಾರ್ದಾಗಿತ್ತು. ಯಾಕೆ ಅವ್ರು ತಪ್ಪು ನಡ್ಕೊಳತ್ತಾರ ಅದು ಗೊತ್ತಿಲ್ಲ. ಮತ್ತು ಇಲೆಕ್ಷನ್ದಾಗ ಆರಿಸಿ ಬರ್ಬೇಕಂದ್ರೆ ಏನೇನೋ ನೂರಾರು ಆಶ್ವಾಸನೆಗಳನ್ನ ಕೊಡ್ತಾರೆ. ಆದ್ರೆ ಆರಿಸಿ ಬಂದ ಮೇಲೆ ಕುರ್ಚಿ ಮೇಲೆ ಕುಂತ ಮೇಲೆ ಆಶ್ವಾಸನೆಗಳೆಲ್ಲ ಮಾಯಾಗೆ ಹೋಗ್ಬಿಡ್ತಾವೆ. ಅದಕ್ಕಾಗಿ ಈ ರೀತಿಯಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲೇ ಯಾರಿಗೂ ಆಶ್ವಾಸನೆ ಕೊಡಬೇಡ್ರಿ. ದಯವಿಟ್ಟು ಆಸೆ ತೋರಿಸಿ ಕೊಟ್ಟಂಗೆ ಮಾಡೋದು, ಕಸ್ಕೊಂಡಂಗೆ ಮಾಡೋದು, ಈ ರೀತಿ ಮಾಡೋದಾದ್ರೆ ನೀವು ರಾಜಕಾರಣಿಗಳ ರಾಜಾರಾಮ ಕೋಟ್ ಬಂದ್ರೆ ಏನು ಬಿ ತೊಗೋಬೋದ್ರಿ, ತರಕಾರಿ ತೊಗೋಬೋದ್ರಿ, ಏನು ಬಿ ಮಾಡ್ಬೋದ್ರಿ. ಹೊಟ್ಟೆ ತಿಪ್ಪಲಿ ಗರೀಬ್ರಿ ನಾವ್ರಿ. ಅದಕ್ಕೆ ಯಾಕೆ ಬರೋದಾಗ್ಯಾವ್ರಿ ಅಂತ ಕೇಳ್ಬೇಕ್ರಿ. ದೊಡ್ಡದ್ರಿ ಸರ್, ಗರೀಬರಿಗೆ ದೊಡ್ಡದೇ ರೀ. ನಾವು ಗರೀಬ್ರಿ ಮಾಡೋಣವ್ರಿ. ನಮ್ಗೆ ನೌಕರಿ ಇಲ್ಲ, ಚಾಕ್ರಿ ಇಲ್ರಿ. 500 ರೂಪಾಯಿ ಇದ್ರೆ ಮನೆ ನಡೆಯಪ್ಲೆ ಸಂಸಾರ ರೀ ನಮ್ದು ರೀ. ಒಂದಿನ ನಮ್ಗೇನು ಕೂಲಿ ಬೀಳ್ತದ್ರಿ, 300 ರೂಪಾಯಿ ಕೊಡ್ತಾರೆ ಬಾಯಿಗಳಿಗೆ. ಮಳೆ ಅದು ಹತ್ತಂದ್ರೆ ಏನು ಕೆಲಸ ಏನೂ ಆಗಲ್ರಿ. ನೀವು ಹಾಕ್ದಾರಂದ್ರೆ ನಮಗೆ ಅದೇ ಸೌಲಭ್ಯ ಹತ್ತದ ನೋಡ್ರಿ ಸರ್. ಬಂದಿಲ್ರಿ. ನಾವೆಲ್ಲ ಗರೀಬರು, ನಮ್ಮ ಗಂಡದೇರೆಲ್ಲ ತೀರ್ಕೊಂಡಾರ. 4 ಮಕ್ಕಳವ. ನಾವೆಲ್ಲ ಭಾಳ ಪ್ರೆಷನ್ ಬಿದ್ದೀವಿ. ಅವು 2000 ರೂಪಾಯಿ ಹಾಕಿದ್ರೆ ಅದೇ ನಮಗೆ ಭಾಳ ಉಳಿತಾಯ ಆಗ್ತದ ರೀ ನಮಗೆ. ಎದಕ್ಕರಿ ಅದ್ರ ಮ್ಯಾಗೆ ನಾವೆಲ್ಲ ಮಾಡ್ಕೊತೀವಿ ಹೊಂಟಿದ್ದೇವ್ರಿ. ಅವು ಬಂದ್ರೆ ಹೆಲ್ಪ್ ಆಗ್ತಾವ್ರಿ ಎಲ್ಲದಕ್ಕೆ ನಮಗೆ. ಎಲ್ಲದಕ್ಕೆ ಕೈ ಪಲ್ಯಕ್ಕೆ, ನಮ್ಮ ಮಕ್ಕಳು ಸ್ಕೂಲಿಗೆ, ನಮಗೆ ಸಂಸಾರಕ್ಕೆ ಎದಕ್ಕರೆ ಗೌರಿ ಹಬ್ಬ ಬರ್ತೈತೆ, ಬಂದಿಲ್ಲ ದುಡ್ಡು. ಕೊಡ್ತೀನಿ ಅಂದಮೇಲೆ ಕೊಡಬೇಕು. ಯಾರು ಹಿಂಗೆ ಕೇಳೋಕೆ ಹೋಗಿರಲಿಲ್ಲ. ಹಾಕ್ತೀನಿ ಅಂದಮೇಲೆ ಹಾಕ್ಬೇಕು, ಇಲ್ಲಾಂದ್ರೆ ಬೇಡ ಅಂದರೆ ನಿಲ್ಲಿಸ್ಬೇಕು ಅಲ್ವಾ? ನಾವು ಹಿಂಗೆ ಕೇಳೋಕೆ ಹೋಯ್ದು ಅವ್ರ ಹತ್ರ. ಹಾಕ್ತೀನಿ ಅಂತ ಹೇಳಿದ್ಮೇಲೆ ಹಾಕ್ಬೇಕು, ಮಾತೆ ಕದಿಬಾರ್ದು. ಕೊಡೋ ದುಡ್ಡು ಕರೆಕ್ಟಾಗಿ ಕೊಡ್ಬೇಕು ನಮಗೆ. ಅವ್ರಿಗೆ ಹೆಂಗೆ ಕೇಳೋಕೆ ಹೋಯ್ದು ಮನೆ ತಕ್ಕೆ, ನಾವು ದುಡಿತೆ ಎಲ್ಲ ಕೊಡ್ರಿ ದುಡ್ಡ ಅಂತ. ಅವ್ರದ್ದೇನು ಮನೆ ದುಡ್ಡೇನು ಕೊಡಲ್ಲ, ನಾವು ದುಡ್ದನ್ನೇ ಟ್ಯಾದ್ರಲ್ಲಿ ನಮಗೆ ಕೊಡ್ತಾರೆ ಅಷ್ಟೇ. ಇಲ್ಲ, ಈಗ ಒಂದು 3 ತಿಂಗಳಿಂದಲೂ ಬಂದಿಲ್ಲ ಕಣ. ಹಾಕ್ತೀವಿ ಅಂತ ಅವತ್ತು ನಂಬಿಸ್ಬಿಟ್ಟು ಇವತ್ತೆಲ್ಲ ಅರ್ಧಕ್ಕೆ ಕೈ ಬಿಟ್ಟವ್ರಿ. ನಾವು ರೈತರುಗಳು ಹೆಂಗೋ ಒಂಚೂರು ಅದರಲ್ಲಾರ ಆದಾಯ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ದು. ಈಗ ಅದಕ್ಕೂ ಮಕ್ಕಳಿಗೆಲ್ಲ ಓದೋಕ್ಕೆ ಬರೆಯೋಕ್ಕೆಲ್ಲ ಹಿಂಸೆ ಐತೈತೆ.